ಡಿಸಿಎಂ ಡಿಕೆಶಿ ಮೊನ್ನೆ ದೆಹಲಿಗೆ ಭೇಟಿ ನೀಡಿದ್ದು ಯಾಕೆ ಅನ್ನುವಂತ ಪ್ರಶ್ನೆಗಳು ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಎಐಸಿಸಿಗೆ ವರದಿಯನ್ನ ಸಲ್ಲಿಸೋದಕ್ಕೆ ಏನಾದರೂ ದೆಹಲಿಗೆ ಹೋಗಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಎನ್ನುವುದಾಗಿ ಸಹಿ ಸಂಗ್ರಹ ಅಭಿಯಾನದ ಕ್ರೆಡಿಟ್ ಅನ್ನ ಪಡೆಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಯತ್ನಿಸ್ತಾ ಇದ್ದಾರೆ. 40 ಕೆಜಿ ದಾಖಲೆಗಳನ್ನ ಹೊತ್ತೊಯ್ದಿದ್ರ ಡಿಕೆ ಶಿವಕುಮಾರ್ ಅನ್ನುವಂಥದ್ದು ಮತಗಳವು ಸಹಿ ಸಂಗ್ರಹದ ಕ್ರೆಡಿಟ್ ಪಡೆಯುವಂತಹ ಪ್ಲಾನ್ ಏನಾದರೂ ಇದಾಗಿದೆ ಅಂತಕ್ಕಂಥ ಚರ್ಚೆಗಳು ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಮತಗಳ್ಳತನದ ವಿರುದ್ಧ ರಾಜ್ಯದಲ್ಲಿ 1,12,40,000 ಸಂಗ್ರಹವನ್ನ ಮಾಡಲಾಗಿದೆ ಅನ್ನೋದಾಗಿಯೂ ಕೂಡ ಮಾಹಿತಿ ಇದೆ. ಅಂದ್ರೆ ಸಹಿಗಳನ್ನ ಸಂಗ್ರಹಿಸಲಾಗಿದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ರಾಜ್ಯ ಹಾಗೂ ದೇಶದಲ್ಲಿ ನಡೆಸಿರುವಂತಹ ಮತಗಳ್ಳತನ ವಿರುದ್ಧ ಕರ್ನಾಟಕದಲ್ಲಿ ನಡೆದ ಸಹಿ ಸಂಗ್ರಹ ಅಭಿಯಾನದಲ್ಲಿ 1,12,40,000 ಸಹಿಗಳನ್ನ ಸಂಗ್ರಹಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಈ ಸಹಿ ಸಂಗ್ರಹದ ಅರ್ಜಿಗಳನ್ನ ಹಾಗಾದ್ರೆ ದೆಹಲಿಗೆ ರವಾನಿಸ್ತಾರಾ ಅನ್ನೋದಾಗಿಯೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಭೇಟಿಯನ್ನ ಕೊಟ್ಟಿ ಬಂದಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಸಕಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಆ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಯಿತು. ಹಾಗಾಗಿ ಎಐಸಿಸಿಗೆ ವರದಿಯನ್ನ ಸಲ್ಲಿಸೋದಕ್ಕೇನೆ ಏನಾದರೂ ದೆಹಲಿಗೆ ಹೋಗಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. 40 ಕೆಜಿ ದಾಖಲೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೊತ್ತೊಯ್ದಿದ್ರು ಅಂತ ಹೇಳಿ ಮತಗಳವು ಸಹಿ ಸಂಗ್ರಹದ ಕ್ರೆಡಿಟ್ ಅನ್ನ ಪಡೆಯುವಂತ ಪ್ಲಾನ್ ಇದು ಅಂತ ಹೇಳಿ. ಹಾಗಾಗಿ ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನ ಬದಲಾವಣೆಯ ಕುರಿತಂತೆ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಇನ್ನು ನೆನೆ ಕೆಪಿಸಿಸಿ ಗದ್ದುಗೆಯ ಕುರಿತಂತೆಯೂ ಕೂಡ ಸಾಕಷ್ಟು ಜಟಾಪಟಿಗಳು ನಡೀತಾ ಇತ್ತು. ಈ ಎಲ್ಲದರ ಬೆನ್ನಲ್ಲೇ ಮತಗಳವು ಕೂಡ ಬಹಳಷ್ಟು ಸದ್ದು ಮಾಡ್ತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಸಂಗ್ರಹ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಹಾಗಾಗಿ ಈ ಒಂದು ಕ್ರೆಡಿಟ್ ಅನ್ನ ಪಡೆಯೋದಕ್ಕೆ ಪ್ಲಾನ್ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಇದೆ. ನವೆಂಬರ್ನಲ್ಲಿ 2ನೇ ಬಾರಿಗೆ ಡಿಸಿಎಂ ದೆಹಲಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ ಸೈಲೆಂಟ್ ಆಗಿದ್ರೂ ಕೂಡ ದೆಹಲಿಯಲ್ಲಿ ಆಕ್ಟಿವ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. 15ರಂದು ಸಿಎಂ ಜೊತೆಗೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾರೆ. ಪದೇ ಪದೇ ಶಿವಕುಮಾರ್ ದೆಹಲಿ ಭೇಟಿ ನೀಡ್ತಾ ಇರುವಂತಹ ಉದ್ದೇಶವಾದ್ರೂ ಏನು? ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗ್ತಾರೆ ಡಿಸಿಎಂ ಡಿಕೆಶಿ. ತಿಂಗಳ ಅಂತ್ಯಕ್ಕೆ ಆಗಲಿದೆಯಾ ಹಾಗಾದ್ರೆ ಕ್ರಾಂತಿ ಎನ್ನುವಂತಹ ಚರ್ಚೆ ಕೂಡ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಅಂತ ಬಂದಾಗ ನವೆಂಬರ್ ಕ್ರಾಂತಿಯ ಸದ್ದು ಜೋರಾಗಿನೇ ಮಾಡ್ತಾ ಇದೆ. ಆದ್ರೆ ಯಾವ ಕ್ರಾಂತಿಯೂ ಆಗೋದಿಲ್ಲ ಅಂತಕ್ಕಂಥ ಹೇಳಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೊಟ್ಟಿದ್ರು. ಆದ್ರೆ 15ರಂದು ಸಿಎಂ ಜೊತೆಗೆ ಮತ್ತೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತಹ ಕಾರಣದಿಂದಾಗಿ ಒಂದು ವೇಳೆ ತಿಂಗಳ ಅಂತ್ಯಕ್ಕಾದ್ರೂ ಏನಾದ್ರೂ ಮಹತ್ತರ ಬದಲಾವಣೆಗಳು ಆಗಲಿದೆಯಾ ರಾಜ್ಯ ರಾಜಕಾರಣದಲ್ಲಿ ಅನ್ನುವಂತಹ ಚರ್ಚೆಗಳು ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಆಪ್ತರ ನಿದ್ರೆಗೆಡಿಸದೆ ಡಿಕೆಶಿ ದೆಹಲಿ ಭೇಟಿ. ಯಾವ ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತಾರೆ ಶಿವಕುಮಾರ್ ಅನ್ನುವಂತ ಕುತೂಹಲ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಸೈಲೆಂಟ್ ಆಗಿದ್ದು ದೆಹಲಿಯಲ್ಲಿ ಟ್ರೆಂಡ್ ಅನ್ನ ಸೆಟ್ ಮಾಡ್ತಾ ಇದ್ದಾರಾ ಡಿಕೆಶಿ ಅನ್ನುವಂತಹ ಚರ್ಚೆ. ಹಾಗಾಗಿ ಇದೇ ತಿಂಗಳ ಅಂತ್ಯಕ್ಕೆ ಕ್ರಾಂತಿ ಆಗಲಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಡಿಸಿಎಂ ಮತ್ತೆ ದೆಹಲಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಸಿಎಂ ಆಪ್ತರಿಗೆ ಇದು ಒಂದು ರೀತಿ ಟೆನ್ಷನ್ ಆಗ್ತಾ ಇದೆ. ನವೆಂಬರ್ ಕ್ರಾಂತಿಗೆ ಹಾಗಾದೆ ಸಜ್ಜಾದ್ರ ಶಿವಕುಮಾರ್ ಎನ್ನುವಂತಹ ಚರ್ಚೆಗಳು ಸದ್ಯ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷರು ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ರನ್ನ ಭೇಟಿಯಾಗಿ ದಾಖಲೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ರಾಹುಲ್ ಗಾಂಧಿ ಮಹತ್ವಾಕಾಂಕ್ಷಿ ಓಟ್ ಚೋರಿ ಸಹಿ ಸಂಗ್ರಹ ಅಭಿಯಾನದ ಕ್ರೆಡಿಟ್ ಅನ್ನ ಪಡೆಯೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗಾದ್ರೆ ಇಲ್ಲಿ ಯತ್ನಿಸಿದ್ದಾರಾ? ರಾಹುಲ್ ಗಾಂಧಿ ಭೇಟಿಗೆ ಸಮಯಾವಕಾಶವನ್ನ ಪಡೆಯೋದಕ್ಕೆ ಡಿಸಿಎಂ ಯತ್ನಿಸಿರುವಂತದ್ದು. ಡಿಸಿಎಂ ಡಿಕೆಶಿ ಮತ್ತೆ ದೆಹಲಿಗೆ ಭೇಟಿಯನ್ನ ನೀಡ್ತಾ ಇರೋದಾದ್ರೂ ಯಾವ ಉದ್ದೇಶಕ್ಕೆ ಅನ್ನುವಂತ ಪ್ರಶ್ನೆ ಇದೆ. ಕೇಂದ್ರ ಸಚಿವರ ಭೇಟಿಯ ನೆಪದಲ್ಲಿ ಹೈಕಮಾಂಡ್ ಭೇಟಿ ಮಾಡುವಂತಹ ಪ್ಲಾನ್ ಇದು ಅಂತ ಹೇಳಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಈಗಾಗಲೇ ಮತಗಳವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಆರೋಪವನ್ನ ಮಾಡಲಾಗಿತ್ತು ಅನ್ನೋದನ್ನ ಗಮನಿಸಿದ್ವಿ. ಹಾಗಾಗಿ ಆ ಮತಗಳವು ಸಹಿ ಸಂಗ್ರಹದ ಕ್ರೆಡಿಟ್ ಪಡೆಯುವಂತ ಪ್ಲಾನ್ ಏನಾದ್ರೂ ಡಿಸಿಎಂದು ಆಯ್ತಾ ಅನ್ನುವಂತ ಪ್ರಶ್ನೆ ಸದ್ಯ ಚರ್ಚೆ ಆಗ್ತಾ ಇದೆ. ದೀಪ್ತಿ, ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಏನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಅಥವಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅನ್ನೋದು ಅಧಿಕಾರ ಹಂಚಿಕೆ ಸೂತ್ರದ ಪ್ರಕಾರ ಪಕ್ಷದ ವರಿಷ್ಠರು ನಡ್ಕೋಬೇಕು ಅಂತ ಅನ್ನೋದನ್ನ ಪದೇ ಪದೇ ರಿಮೈಂಡ್ ಮಾಡ್ಲಿಕ್ಕೆ ವಿಶೇಷವಾಗಿ ದೆಹಲಿಯ ದಂಡಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ದೆಹಲಿಯ ದಂಡಯಾತ್ರೆಯನ್ನ ಈ ಒಂದು ಕೈಗೊಳ್ಳುವ ಪೂರ್ವದಲ್ಲಿ
ಬೇರೆ ಬೇರೆ ನೆಪಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಅಂತಂದ್ರೆ ಈ ಒಂದು ಸಹಿ ಸಂಗ್ರಹ ಅಭಿಯಾನ. ರಾಹುಲ್ ಗಾಂಧಿ ಅವರು ಏನು ರಾಜ್ಯದ ಮೊದಲ ರಾಜ್ಯವಾಗಿ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 30-40 ಸಾವಿರ ಮತಗಳ ಕಳ್ಳತನ ಆಗಿದೆ ಅಂತ ಆರೋಪವನ್ನು ಹೊರಿಸಿ ಬೆಂಗಳೂರಿನಲ್ಲಿ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ರು. ಆ ಒಂದು ಮತ ಕಳ್ಳತನದ ಅಭಿಯಾನದ ಭಾಗವಾಗಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಚುನಾವಣಾ ಆಯೋಗದ ವಿರುದ್ಧ ಸಹಿ ಸಂಗ್ರಹ ಮಾಡ್ತಿರೋದು ಮತ್ತು ಈ ಒಂದು ಮತ ಕಳ್ಳತನ ಪ್ರಕರಣವನ್ನ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿ ರಾಹುಲ್ ಗಾಂಧಿ ಅವರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಮತ್ತು ಮತ ಕಳ್ಳತನ ಪ್ರಕರಣವನ್ನ ತನಿಖೆಗೆ ವಹಿಸಬೇಕು ಅಂತ ಡಿಮ್ಯಾಂಡ್ ಅನ್ನು ಇಟ್ಕೊಂಡು ದೇಶಾದ್ಯಂತ ಈ ಒಂದು ಅಭಿಯಾನ ಆರಂಭಿಸಿದ್ರು. ಅದರ ಭಾಗವಾಗಿ ಕರ್ನಾಟಕದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ಹೀಗಾಗಿ ರಾಹುಲ್ ಗಾಂಧಿ ಕೊಟ್ಟಂತ ಚಾಲನೆಯನ್ನ ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಮುಂದೆ ತೀರ್ಮಾನ ತೆಗೆದುಕೊಂಡು ಈ ಸಹಿ ಸಂಗ್ರಹ ಅಭಿಯಾನವನ್ನು ಆರಂಭ ಮಾಡಿದ್ರು. ಬೆಂಗಳೂರಿನ ಪುಲಿಕೇಶಿ ನಗರದಲ್ಲಿ ಮೊದಲನೇದಾಗಿ ಸಹಿ ಸಂಗ್ರಹ ಅಭಿಯಾನವನ್ನು ಆರಂಭಿಸಿದಂತ ಕಾಂಗ್ರೆಸ್ ನಾಯಕರು ಇಡೀ ರಾಜ್ಯಾದ್ಯಂತ ಸುಮಾರು 1,20,00,000 ಜನರ ಸಹಿಯನ್ನ ಪಡ್ಕೊಂಡಿದ್ದಾರೆ. ಆ ಒಂದು ಸಹಿಯನ್ನ ಪಡ್ಕೊಳ್ಳೋ ಮೂಲಕ ಕಾಂಗ್ರೆಸ್ ಪಕ್ಷ ನವೆಂಬರ್ 26ಕ್ಕೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಹೋರಾಟವನ್ನು ಆಯೋಜನೆ ಮಾಡಿದೆ. ಆ ಸಂದರ್ಭದಲ್ಲಿ ಚುನಾವಣಾ ಆಯೋಗ ರಾಷ್ಟ್ರಪತಿಗಳಿಗೆ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ಒಂದು ಸಹಿ ಸಂಗ್ರಹ ಅಭಿಯಾನದ ಪತ್ರಗಳನ್ನ ಅಥವಾ ಸಹಿ ಮಾಡಿರುವಂತಹ ಒಂದು ಬುಕ್ಲೆಟ್ ಗಳನ್ನ ರವಾನೆ ಮಾಡುವ ಮೂಲಕ ಚುನಾವಣಾ ಆಯೋಗ ಪಾರದರ್ಶಕವಾಗಿ ಕೆಲಸ ಮಾಡ್ತಿಲ್ಲ ಅಂತ ಆರೋಪವನ್ನು ಸಾಬೀತುಪಡಿಸಲಿಕ್ಕೆ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಅದರ ಭಾಗವಾಗಿ ಮೊನ್ನೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪತ್ರಿಕಾಗೋಷ್ಠಿ ನಡೆಸಿ ಸುಮಾರು 1,20,00,000 ಸಹಿಯನ್ನ ಸಂಗ್ರಹ ಮಾಡಲಾಗಿದೆ. ಆ ಒಂದು ಪತ್ರಗಳನ್ನ ರವಾನೆ ಮಾಡ್ಲಿಕ್ಕೆ ನಾನು ಎಐಸಿಸಿಗೆ ದೆಹಲಿಗೆ ತೆರಳುತ್ತಿದೆ ಅಂತ ಹೇಳಿದ್ರು. ಅದರ ಭಾಗವಾಗಿ ದೆಹಲಿಗೆ ಡಿ.ಕೆ. ಶಿವಕುಮಾರ್ ತೆರಳಿದ್ದಾರೆ. ಅದರ ಸಹಿ ಸಂಗ್ರಹ ಅಭಿಯಾನ ನಡೆತನ್ನ ಎಐಸಿಸಿ ನಾಯಕ ಅಂತ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಸ್ತಾಂತರ ಮಾಡುವಂತದ್ದು ಒಂದು. ಮತ್ತು ಎರಡನೇದಾಗಿ ದೇಶದಲ್ಲಿ ಏಕೈಕ ರಾಜ್ಯ ಇಷ್ಟು 1,20,00,000 ಸಹಿ ಸಂಗ್ರಹ ಮಾಡಿರುವಂತ ಬೃಹತ್ ಸಹಿ ಸಂಗ್ರಹ ಮಾಡಿರುವಂತ ಕ್ರೆಡಿಟ್ ಅನ್ನ ಡಿ.ಕೆ. ಶಿವಕುಮಾರ್ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಇದರ ಭಾಗವಾಗಿ ನಾನು ಕಾಂಗ್ರೆಸ್ ಕೊಟ್ಟಂತ ಎಲ್ಲ ಪಕ್ಷ ಕೊಟ್ಟಂತ ಎಲ್ಲ ಟಾಸ್ಕ್ನು ಸಹ ಸಬಲವಾಗಿ ಸಮರ್ಥವಾಗಿ ನಾನು ಈಡೇರಿಸಿದ್ದೇನೆ. ಹಾಗಾಗಿ ನನ್ನ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಿ ಅಂತ ಒಂದು ಒತ್ತಾಯವನ್ನು ಸಹ ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮುಂದೆ ಇಡುವಂತ ಸಾಧ್ಯತೆ ಇದೆ. ಹೀಗಾಗಿ ಡಿಸಿಎಂ ಅವರು ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನು ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಡೀ ದೇಶದ ಯಾವ ರಾಜ್ಯದಲ್ಲೂ ಸಹ ಸಹಿ ಸಂಗ್ರಹ ಅಭಿಯಾನ ಸಂಪೂರ್ಣವಾಗಿ ಮುಕ್ತಾಯವಾಗಿಲ್ಲ. ಆದ್ರೆ ಕರ್ನಾಟಕ ಆದಷ್ಟು ಶೀಘ್ರವಾಗಿ ಮುಕ್ತಾಯ ಆಗಿದೆ. ಆದ್ರೆ 1,20,00,000 ಸಹಿ ಸಂಗ್ರಹದಲ್ಲಿ ಆಗಿರುವಂತವ್ರು ನಂಬರ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಅವ್ರ ವಿಳಾಸ ಇರ್ಬೋದು, ಅದ್ರ ಬಗ್ಗೆ ಒಂದಷ್ಟು ಅಧಿಕೃತತೆ ಒಂದಷ್ಟು ಚರ್ಚೆ ನಡೀತಾ ಇದೆ. ಅದು ಹೊರತುಪಡಿಸಂತೆ ಸಹಿ ಸಂಗ್ರಹ ಅಭಿಯಾನ ಮಾಡುವ ಮೂಲಕ ಕಾಂಗ್ರೆಸ್ ದೇಶದಲ್ಲಿ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತ ಅನ್ನೋದು ಒಂದು. ಎರಡನೇದಾಗಿ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೇಂದ್ರದ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಬೇಕು, ಸಿ ಪಾಟೀಲ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈಗಾಗಲೇ ಇಂದು ಶರಾವತಿ ಪಂಪ್ ಸ್ಟೋರೇಜ್ ಇರ್ಬೋದು, ಅದು ಮೇಕೆದಾಟು ಯೋಜನೆ ಬಗ್ಗೆ ಒಂದಷ್ಟು ತಕರಾರನ್ನ ಎತ್ತಲಾಗಿದೆ ಕೇಂದ್ರದ ಪರಿಸರ ಇಲಾಖೆ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಭೇಟಿ ಮಾಡುವಂತದ್ದು. ಉಳಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡುವಂತದ್ದು ಸಾಧ್ಯವಾದ್ರೆ ರಾಹುಲ್ ಗಾಂಧಿ ಅವ್ರನ್ನ ಸಮಯಾವಕಾಶವನ್ನ ಪಡ್ಕೊಂಡು ಅವ್ರನ್ನ ಭೇಟಿ ಮಾಡಿ ಅಧಿಕಾರ ಹಸ್ತಾಂತರ ವಿಚಾರವನ್ನ ಚರ್ಚಿಸೋದು. ಇವಿಷ್ಟು ಸಹ ಡಿ.ಕೆ. ಶಿವಕುಮಾರ್ ಅವರ ಅಜೆಂಡಾದಲ್ಲಿರುವಂತಹ ವಿಚಾರ ಅಥವಾ ದೆಹಲಿಗೆ ಭೇಟಿ ನೀಡಿರುವಂತಹ ವಿಚಾರ. ಹೀಗಾಗಿ ಇದರಲ್ಲಿ ಯಾವ್ದನ್ನ ಫುಲ್ಫಿಲ್ ಮಾಡ್ತಾರೆ. ಈಗ ಸದ್ಯಕ್ಕೆ ನಿನ್ನೆ ಕರ್ತಗಳನ್ನು ತೆಗೆದುಕೊಂಡು ಹೋಗಿದ್ರೆ ಅದನ್ನ ಎಐಸಿಸಿಗೆ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಬಹುದು. ಅದು ರಾಹುಲ್ ಗಾಂಧಿ ಅವರು 2ನೇ ಹಂತದ ಬಿಹಾರ ಚುನಾವಣೆ ಕ್ಯಾಂಪೇನ್ಗೋಸ್ಕರ ಮತ್ತೆ ಬಿಹಾರಕ್ಕೆ ತೆರಳಿದ್ದಾರೆ. ಹಾಗಾಗಿ 14ನೇ ತಾರೀಕು ಮತ್ತೆ ಸಿಎಂ ಜೊತೆ ಡಿಸಿಎಂ ಅವರು ದೆಹಲಿಗೆ ತೆರಳಬಹುದು. ಆ ಸಂದರ್ಭದಲ್ಲಿ ಏನಾದ್ರು ರಾಹುಲ್ ಗಾಂಧಿ ಭೇಟಿ ಮಾಡೋ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಮತ್ತೆ ಡಿಸಿಎಂಗೆ ರಾಹುಲ್ ಗಾಂಧಿ ದರ್ಶನ ಬಹುತೇಕ ಕ್ಷೀಣ. ಅದರ ಬದಲಾಗಿ ಪರ್ಯಾಯವಾಗಿ ಸೋನಿಯಾ ಗಾಂಧಿ ಇರ್ಬೋದು ಅಥವಾ ಪ್ರಿಯಾಂಕಾ ವಾದ್ರಾ ಅವ್ರನ್ನ ಭೇಟಿ ಮಾಡುವಂತ ಸಾಧ್ಯತೆ. ಹೀಗಾಗಿ ಇವೆಲ್ಲ ಪ್ರಯತ್ನವನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಂದುವರಿಸಿದ್ದಾರೆ. ದೀಪ್ತಿ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.